ಭಾರತೀಯ ಸೇನಾ ಯೋಧರ ಸಾಮಾಜಿಕ ಮಾಧ್ಯಮ ಬಳಕೆ ನಿಯಮದಲ್ಲಿ ಬದಲಾವಣೆ. ಸೈನಿಕರು ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾ ವೀಕ್ಷಣೆಗೆ ಅನುಮತಿ, ಆದರೆ ಪೋಸ್ಟ್ಗೆ ಅಸಮ್ಮತಿ. ಕ್ರಿಸ್ಮಸ್ ಆಚರಿಸುತ್ತಿದ್ದ ಶಾಲೆ ಮಾಲ್ಗೆ ನುಗ್ಗಿ ಧ್ವಂಸ. ಬಜರಂಗ ದಳ ಕಾರ್ಯಕರ್ತರ ಪುಂಡಾಟ. 4 ಆರೋಪಿಗಳು ಪೊಲೀಸ್ ವಶ. ಅಸ್ಸಾಂ ಗುವಾಹಟಿಯಲ್ಲಿ ನಡೆದ ಘಟನೆ. ಹೀಲಿಯಂ ಬಲೂನ್ಗಾಗಿ ಬಳಸುತ್ತಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟ. ಒಬ್ಬರು ಸ್ಥಳದಲ್ಲೇ ಮೃತ್ಯು, ಹಲವರಿಗೆ ಗಂಭೀರ ಗಾಯ. ಮೈಸೂರು ಅಂಬವಿಲಾಸ ಅರಮನೆ ಬಳಿ ನಡೆದ ದುರ್ಘಟನೆ. ಚಿಕ್ಕಬಳ್ಳಾಪುರ ಜಾವರ ಬಳಿ ಟಿಪ್ಪರ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿ. 4 ಸ್ಥಳದಲ್ಲೇ ಮೃತ್ಯು. ನರಸಿಂಹಮೂರ್ತಿ, ನಂದೀಶ್, ಅರುಣ್, ಮನೋಜ್ ಮೃತ ಯುವಕರು. ಬೆಂಗಳೂರಿನಲ್ಲಿ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ದೂರಿ ಮದುವೆ. ಕೆಲವೇ ದಿನಗಳಲ್ಲಿ ಪತಿ, ಕುಟುಂಬ ಸದಸ್ಯರ ಕಿರುಕುಳ. ಬೇಸತ್ತ ಯುವತಿ ಆತ್ಮಹತ್ಯೆಗೆ ಯತ್ನ. ಮೆದುಳು ನಿಷ್ಕ್ರಿಯಗೊಂಡು ಆಸ್ಪತ್ರೆಯಲ್ಲಿ ಗಂಭೀರ. ಚಿತ್ರದುರ್ಗ ಬಸ್ ದುರಂತ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಧನ. ಸಿಎಂ ಸಿದ್ದರಾಮಯ್ಯ ಘೋಷಣೆ. ಅರಣ್ಯ ಇಲಾಖೆ ಖಾಯಂ ಅಧಿಕಾರಿ ಸಿಬ್ಬಂದಿಗೆ 1 ಕೋಟಿ ರೂಪಾಯಿ ಅಪಘಾತ ವಿಮೆ. ಹೊರಗುತ್ತಿಗೆ ಸಿಬ್ಬಂದಿಗೆ 20 ಲಕ್ಷ ವಿಮಾ ಸೌಲಭ್ಯ. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಅಮೆರಿಕದಿಂದ H1B ವೀಸಾ ಲಾಟರಿ ವ್ಯವಸ್ಥೆ ರದ್ದು. 2026 ಫೆಬ್ರವರಿ 27ರಿಂದ ವೀಸಾ ಹೊಸ ನಿಯಮ ಜಾರಿ. ಭಾರತೀಯ ಉದ್ಯೋಗಿಗಳ ಮೇಲೆ ಪ್ರತಿಕೂಲ ಪರಿಣಾಮ. ಜನವರಿ 9ರಿಂದ ಮಹಿಳಾ ಪ್ರೀಮಿಯರ್ ಲೀಗ್. ನವಿ ಮುಂಬೈ ವಡೋದರಾಗಳಲ್ಲಿ ಪಂದ್ಯ. ಡಿಸೆಂಬರ್ 26ರಿಂದ ಆನ್ಲೈನ್ ಟಿಕೆಟ್ ಮಾರಾಟ. ಬ್ರಹ್ಮ ಬೈದರ್ಕಳ ಗರಡಿ ಹೆಜ್ಮಾಡಿ ನೇಮೋತ್ಸವದಲ್ಲಿ ವೃದ್ಧೆಯಾಸರ ಕಳ್ಳತನ ದೃಶ್ಯ. ಸಿಸಿ ಕ್ಯಾಮೆರಾದಲ್ಲಿ ಸೆರೆ. 3 ಖತರ್ನಾಕ್ ಕಳ್ಳಿಯರಿಗೆ ಬಲೆ ಬೀಸಿದ ಪೊಲೀಸರು.